ಇವತ್ತು ನಮ್ಮ ಮನೆಗಿರೋ ಒಂದು ದಸ ಸಾಲದು ಅಂತ ಇನ್ನೊಂದು ದಸ ಇಟ್ಕೊಂಬರೋಣ ಅಂತ ಹೊರಟಿವಿ. ಸ್ನೇಹಿತರೆ ನಮಸ್ತೆ. ಇವತ್ತು ನಾವು ಕೊಳ್ಕೆರೆ ತಾಲೂಕು ಒಂದು ಗ್ರಾಮಕ್ಕೆ ಈ ಬೆಟ್ಟ ಗುಟ್ಟ ಎಲ್ಲ ಇಳಿದು ಒಂದು ದಸ ತಾಂಬರೋಣ ಅಂತ ಬಂದ್ವಿ. ಸ್ನೇಹಿತರೆ ನಾವು ಬತ್ತಿದಂಗೆ ನೋಡಿ ಈ ಹಳ್ಳಿ ಕರುಗಳು ಮುದ್ದಾದ ಜೋಡಿ ನಮ್ಮನ್ನ ವೆಲ್ಕಮ್ ಮಾಡ್ತು. ಸ್ನೇಹಿತರೆ ನೋಡಿ ನಾವು ನೋಡ್ತಾರ ಅಂತ ಹಸುಗಳು ಇದ್ದೇನೆ, ಇದ್ರಲ್ಲಿ ಒಂದು ಹಸು ಇಟ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇವರು ನಮಗೆ ಫೋನ್ ಮಾಡಿ ಹೇಳಿದ್ರು ಒಂದು ಹಸ ಕೊಡ್ತೀವಿ ನೋಡಿ ಬನ್ನಿ ಅಂತ, ಹಂಗಾಗಿ ಹಸ ತಗೊಳೋಣ ಅಂತ ಬಂದ್ವಿ. ಸ್ನೇಹಿತರೆ ಇದ್ರಲ್ಲಿ ನೋಡಿ ಈ ಮಧ್ಯದಲ್ಲಿ ಇದೆಯಲ್ಲ, ಈ ಮಧ್ಯದ ಹಸುನ ಇಟ್ಕೊಬೇಕು ಅಂತ ನಾವು ಅಂದ್ಕೊಂಡಿರೋದು. ಸ್ನೇಹಿತರೆ ನಾವು ಬತ್ತಿದಂಗೆ ಫಸ್ಟ್ ನೀವು ಹೊಸ ನೋಡ್ತಿರೋ ಬಿಡ್ತಿರೋ ಒಂದು ಎಳ್ನೀರು ಕುಡೀರಿ ಅಂತ ಹೇಳ್ಬಿಟ್ಟು ಅವ್ರ ಮಗನ ಕರೆದ್ಬಿಟ್ಟು ಒಂದು ಎಳ್ನೀರು ಕಿತ್ಕೊಟ್ರು. ಇದು ನೋಡಿ ನಮಗೆ ತುಂಬ ಖುಷಿ ಆಯಿತು. ಫಸ್ಟ್ ಕೈಗೆ ಒಂದು ಎಳ್ನೀರು ಇಕ್ಕಿ ಈಗ ಹಸು ನೋಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಎಳ್ನೀರು ಕುಡಿತಾ ಹಸು ನೋಡ್ತಾ ಇದ್ವಿ. ಸ್ನೇಹಿತರೆ ನೋಡಿ ಈ ಮಧ್ಯದಲ್ಲಿ ಇದೆಯಲ್ಲ ಈ ಹಸು ನೋಡ್ತಾ ಇದ್ದೆ. ಸ್ನೇಹಿತರೆ ಇದಕ್ಕೆ ಎಷ್ಟು ರೇಟ್ ಕೊಡ್ಬೋದು ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಒಂದು ಕಾಮೆಂಟ್ ಮೂಲಕ ತಿಳಿಸಿ, ನಮ್ಮೆಲ್ಲ ಸ್ನೇಹಿತರಿಗೂ ಒಂದು ಉಪಯೋಗ ಆಗುತ್ತೆ. ಅದು ತುಂಬ ಆಗೋದಕ್ಕೆ ಇನ್ನೂ 15 ದಿವಸ ಟೈಮ್ ಬೇಕಾಗಿತ್ತು. ಬಂದು ನಿಧಾನಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಇನ್ನು ನಾವು ರೇಟೇ ಮಾತಾಡಿಲ್ಲ. ಸ್ನೇಹಿತರು ನೋಡಿ ಅವ್ರ ಮನೇಲಿರೋ ಅಂಥದ್ದು ನುಗ್ಗೆ ಸೊಪ್ಪಾಗಲಿ, ತಿರ್ಗಾ ಬಾಳೆಹಣ್ಣಾಗಲಿ, ಎಳ್ಳಿಕಾಯಿ ಆಗಲಿ ಎಲ್ಲ ನಮಗೆ ಕಿತ್ಕೊಟ್ರು ನಿಮ್ಮ ಮನೆಗೆ ತೊಗೊಂಡೋಗಿ ಅಂತ. ಸ್ನೇಹಿತರೆ ಅದಕ್ಕೆ ಅಲ್ವ ಹೇಳೋದು ನಮ್ಮ ರೈತರ ಜೀವನ, ಮತ್ತು ಅವ್ರಿಗೆ ಯಾವುದೇ ಥರ ಕಲ್ಮಶ ಇಲ್ದಲೆ ಮನಸ್ಸು ಎಲ್ಲ ಕೊಡುತ್ತಲ್ಲ. ಇದು ನೋಡಿ ತುಂಬ ಖುಷಿ ಆಯಿತು ಸ್ನೇಹಿತರೆ.